ಅಭಿಮಾನಿಗಳೇ ನಾವು ಒಳ್ಳೆ ಚಿತ್ರ ಬಂದಾಗ ಎಲ್ಲ ಚಿತ್ರ ನೋಡ್ತೀವಿ ನಾವು. ಈಗ ಹೆಂಗೆ ಅಂದರೆ ಒಂಥರ ಇಂಡಿಯಾ ಪಾಕಿಸ್ತಾನ ಥರ ಆಗ್ಬಿಟ್ಟಿದೆ ಇದು ನಮ್ಮ ಕನ್ನಡ ಚಿತ್ರರಂಗ. ಈ ಹೀರೋ ಚಿತ್ರ ಬಂದಾಗ ಗಲಾಟೆ ಮಾಡಬೇಕು, ಚಿತ್ರ ಹೋಗಬಾರ್ದು. ಆ ಹೀರೋ ಚಿತ್ರ ಬಂದಾಗ ನಾವು ಗಲಾಟೆ ಮಾಡಬೇಕು, ಈ ಥರ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟದಾಗಿ ಚಿತ್ರದ ಬಗ್ಗೆ, ಹೀರೋ ಬಗ್ಗೆ ಮಾತಾಡಬೇಕು, ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬೇಕು, ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಯಾರು ಈ ಚಿತ್ರ ಮಾಡ್ತಾರೆ? ಯಾರಿಗೆ ಬಂದು ಚಿತ್ರ ನೋಡ್ತಾರೆ? ನಿಜವಾದ ಪ್ರೇಕ್ಷಕರು ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕಪ್ಪ ಬೇಕು? ಎಷ್ಟೋ 3-4 ಭಾಷೆ ಚಿತ್ರಗಳು ಬಿಡುಗಡೆ ಆಗ್ತಾ ಇದ್ದೀವಿ. ಆ ಬಿಡುಗಡೆ ಆಗೋ ಭಾಷೆ ಏನಾಗುತ್ತೆ? ಕನ್ನಡದಲ್ಲಿ ಡಬ್ ಮಾಡ್ತಾರೆ. ನಾವು ಈ ಚಿತ್ರಗಳು ನೋಡ್ಕೊಂಡು ಇರೋಣಪ್ಪ ಅಂತ. ಇವತ್ತು ಎಷ್ಟು ಚಿತ್ರ ಬಿಡುಗಡೆ ಆಗ್ತಾಯಿದೆ ಸರ್? ಕನ್ನಡ 200, 250, 300 ಪಿಕ್ಚರ್ ಎಷ್ಟು ಆಗ್ತಾ ಇದೆಯಲ್ಲ, ಇದು 30 ಬರಬೇಕಾ? ಬರುತ್ತೆ. ಹಿಂಗೆ ಇದ್ದರೆ ಕನ್ನಡ ಚಿತ್ರರಂಗಕ್ಕೆ 30ರಿಂದ 50 ಪಿಕ್ಚರ್ ಮೇಲೆ ಆಗೋದಿಲ್ಲ ಇನ್ನು 2-3 ವರ್ಷದಲ್ಲಿ. ಇವತ್ತಿನ ಪರಿಸ್ಥಿತಿಯಲ್ಲಿ ದಯವಿಟ್ಟು ಫ್ಯಾನ್ಸ್ ಅನ್ನೋರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ನೀವು ಆಗಿ ಯಾವುದೇ ಒಬ್ಬ ನಾಯಕಿ ಯಾರ ಹೀರೋಯಿನ್ ಫ್ಯಾನ್ಸ್ ಆಗೋದು ತಪ್ಪಲ್ಲ. ಈ ಧೋರಣೆ ಇರಬಾರ್ದು, ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ನೀವೇ ಬನ್ನಿ. ತಪ್ಪು ಮಾಡಿದ್ದೀವಿ, ಯಾವುದು ಈ ಥರದ್ದು ಏನಾಗಿದೆ ಅಂತ ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಹೋಗೋದು, ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಕೊಡೋದು, ಈ ಥರ ಮಾಡೋಕ್ಕೆ ಹೋಗ್ಬೇಕು. ಇದು ಒಳ್ಳೆಯದಲ್ಲ. ನಿಮ್ಮ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಒಂದು ಸ್ವಾರ್ಥಕ್ಕೋಸ್ಕರ ಚಿತ್ರರಂಗನ ಬಲಿ ತಗೊಳ್ಳೋಂಥ ಒಂದು ಇಡೀ 10,000 ಜನ ಇದ್ದೀವಿ ನಾವು ಚಿತ್ರರಂಗದಲ್ಲಿ. ಇವತ್ತು ಚಿತ್ರರಂಗ ನಂಬಿಕೊಂಡು ಆ ಕಾರ್ಮಿಕರು ಏನಾಗಬೇಕು, ಕಲಾವಿದರು ಏನಾಗಬೇಕು, ಯಾರೋ ಒಂದು 4 ಜನ, ಒಂದು 8 ಜನ, 8 ಜನ ಹೊಟ್ಟೆ ತುಂಬಿದವ್ರ ಬಗ್ಗೆ ನೀವು ಕೂಗಾಡಿಕೊಂಡು ಅಸಹ್ಯವಾಗಿ ಮಾತಾಡ್ಕೊಂಡು ಹೋದರೆ ಇನ್ನು ಮಿಕ್ಕಿದ 10,000 ಜನ ನೋಡಿದ್ರೆ ಯಾರು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗ್ಬೇಡಿ. ಒಂದು ಚಿತ್ರರಂಗ ಅನ್ನೋದು ನಾನು ಇವಾಗ ಇರೋರು ಯಾರು ಬೆಳೆಸಿಲ್ಲ. ಇದನ್ನು ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳೋರು ಹೆಂಗೆ ಈ ಚಿತ್ರರಂಗನ ಕಟ್ಟಿ ಬೆಳೆಸಿದ್ವಿ ಅಂತ. ಅದರ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ, ಜವಾಬ್ದಾರಿ ನಮಗಿದೆ. ಅವ್ರು ಕಟ್ಟಂಥ ಕನಸು, ಅವ್ರ ಶ್ರಮ. ಒಂದೊಂದು ಮೂಟೆ ಅಕ್ಕಿ ತಗೊಂಡ್ಬಿಟ್ಟು ಎಲ್ರಿಗೂ ಬೇಯಿಸಾಕ್ಬಿಟ್ಟು ತಿಂದ್ಕೊಂಡು ಗಂಜಿ ಕುಡಿತಿದ್ದಂತೆ. ಇವೆಲ್ಲ ನಮಗೆ ಹೇಳಿದ್ದಾರೆ. ಅಷ್ಟು ಕಷ್ಟಪಟ್ಟು ಚಿತ್ರಮಂದಿರಗಳನ್ನ ಪಡಿಬೇಕು KR ರೋಡಲ್ಲಿ ಅಂದರೆ ಎಷ್ಟು ಕಷ್ಟಪಟ್ಟಿರೋದು, ಹೋರಾಟ ಮಾಡಿರೋದು. ಎಷ್ಟು ಕನ್ನಡ ಸಂಘ ಸಂಸ್ಥೆಗಳು ಬಂದು ನಿಂತ್ಕೊಂಡು ನಮ್ಮ ಪರವಾಗಿ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದಕ್ಕೆ ಎಷ್ಟು ಹೋರಾಟ ಮಾಡಿದ್ದಾರೆ. ಎಲ್ಲ ಯಾವುದು ಅವೆಲ್ಲ ಮರ್ತು ಅದೆಲ್ಲ ಗಾಳಿಗೆ ಹೋಗ್ಬೇಕಾ? ಅವರೆಲ್ಲ ಪಟ್ಟಿದ್ದಂಥ ಕಷ್ಟ ಏನಾಗಬೇಕು? ದಯವಿಟ್ಟು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸಿ. ಇದನ್ನು ಸಂಬಂಧಪಟ್ಟಂಥ ಕಲಾವಿದರಾಗ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಹಿಂದೆ ಇರೋರಾಗ್ಬೋದು, ನಿಲ್ಲಿಸಿ ಅವರಿಗೆಲ್ಲ ಬುದ್ಧಿ ಹೇಳುವಂಥ ಕೆಲಸ ಮಾಡಿ ಅಂತ ನಾನು ನಿಮಗೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.